Hello friends, ಎಲ್ಲರಿಗೂ ನಮಸ್ಕಾರ. Welcome back to my channel Manasajri Learn with Fun. Today we are going to learn some mehendi related sentences in English. Friends, ಇವತ್ತು ನಾವು ಮೆಹಂದಿಗೆ ಸಂಬಂಧಿಸಿದ ಕೆಲವು ವಾಕ್ಯಗಳನ್ನು ಇಂಗ್ಲಿಷ್ನಲ್ಲಿ ಕಲಿಯೋಣ. ಫ್ರೆಂಡ್ಸ್, ನಾವು ಶ್ರಾವಣ ಮಾಸದಲ್ಲಿ ಅಥವಾ ಅಕೇಶನ್ ಟೈಮಲ್ಲಿ, ಫೆಸ್ಟಿವಲ್ ಟೈಮಲ್ಲಿ ಅಥವಾ ಮ್ಯಾರೇಜಸ್ ಟೈಮಲ್ಲಿ ಮೆಹಂದಿನ ಹಾಕುತ್ತಾ ಇರ್ತೀವಿ ಅಲ್ವಾ? ಸೊ ಫ್ರೆಂಡ್ಸ್, ಇವತ್ತು ನಾವು ಮೆಹಂದಿ ಸಂಬಂಧಿಸಿದ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಪ್ರಾಕ್ಟೀಸ್ ಮಾಡೋಣ. ಸೊ ಫಸ್ಟ್ ಬಂದು ನಾನು ನನ್ನ ಕೈಗಳಿಗೆ ಮೆಹಂದಿ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ನನ್ನ ಕೈಗಳಿಗೆ ಮೆಹಂದಿ ಹಾಕ್ಕೊತಾ ಇದ್ದೀನಿ. ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ? ಐ ಆಮ್ ಅಪ್ಲೈಯಿಂಗ್ ಮೆಹಂದಿ ಆನ್ ಮೈ ಹ್ಯಾಂಡ್ಸ್. ನೋಡಿ ಫ್ರೆಂಡ್ಸ್, ಐ ಆಮ್ ಅಪ್ಲೈಯಿಂಗ್ ಮೆಹಂದಿ ಆನ್ ಮೈ ಹ್ಯಾಂಡ್ಸ್. ನಾನು ನನ್ನ ಕೈಗಳಿಗೆ ಮೆಹಂದಿ ಹಾಕ್ಕೊತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್? ಐ ಆಮ್ ಅಪ್ಲೈಯಿಂಗ್ ಮೆಹಂದಿ ಆನ್ ಮೈ ಹ್ಯಾಂಡ್ಸ್. ನೆಕ್ಸ್ಟ್ ಫ್ರೆಂಡ್ಸ್, ನಿನ್ನೆ ಅವರು ಸುಂದರವಾಗಿರೋ ಮೆಹಂದಿನ ಹಾಕೊಂಡಿದ್ದಾರೆ. ಇಂಗ್ಲಿಷ್ ಹೇಗೆ ಹೇಳ್ತೀವಿ? ಶಿ ಅಪ್ಲೈಡ್ ಬ್ಯೂಟಿಫುಲ್ ಮೆಹಂದಿ ಎಸ್ಟರ್ಡೇ. ನಿನ್ನೆ ಅವಳು ಸುಂದರವಾಗಿರೋ ಮೆಹಂದಿನ ಹಾಕೊಂಡಿದ್ದಾರೆ. ಓಕೆನಾ ಫ್ರೆಂಡ್ಸ್? ಈ ಮೆಹಂದಿ ಡಿಸೈನ್ನ ಯಾರು ಹಾಕಿದ್ದಾರೆ? ಇದು ತುಂಬ ಅದ್ಭುತವಾಗಿದೆ. ಈ ಮೆಹಂದಿ ಡಿಸೈನ್ನ ಯಾರು ಹಾಕಿದ್ದಾರೆ? ತುಂಬ ಅದ್ಭುತವಾಗಿದೆ. ಈ ಥರ ಹೇಳುವಾಗ ಇಂಗ್ಲೀಷಲ್ಲಿ ಹೇಗೆ ಹೇಳ್ತೀವಿ? ಹೂ ಅಪ್ಲೈಡ್ ದಿಸ್ ಮೆಹಂದಿ ಡಿಸೈನ್, ಇಟ್ಸ್ ಅಮೇಝಿಂಗ್. ಈ ಮೆಹಂದಿ ಡಿಸೈನ್ನ ಯಾರು ಹಾಕಿದ್ದಾರೆ? ಇದು ಅದ್ಭುತವಾಗಿದೆ. ಹೂ ಅಪ್ಲೈಡ್ ದಿಸ್ ಮೆಹಂದಿ ಡಿಸೈನ್, ಇಟ್ಸ್ ಅಮೇಝಿಂಗ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಪ್ಲೀಸ್ ಡೋಂಟ್ ಟಚ್ ಇಟ್, ಮೈ ಮೆಹಂದಿ ಸ್ಟಿಲ್ ವೆಟ್. ದಯವಿಟ್ಟು ಟಚ್ ಮಾಡಬೇಡಿ, ನನ್ನ ಮೆಹಂದಿ ಇನ್ನೂ ಒದ್ದೇ ಇದೆ. ಪ್ಲೀಸ್ ಡೋಂಟ್ ಟಚ್ ಇಟ್, ಮೈ ಮೆಹಂದಿ ಈಸ್ ಸ್ಟಿಲ್ ವೆಟ್. ಫ್ರೆಂಡ್ಸ್, ನಾವು ಹೇಳ್ತಾ ಇರ್ತೀವಲ್ವ, ನನ್ನ ಮೆಹಂದಿ ತುಂಬ ಚೆನ್ನಾಗಿ ಬಂದಿದೆ, ಇವತ್ತು ಮೆಹಂದಿ ಡಾರ್ಕ್ ಆಗಿ ಬಂದಿದೆ, ಚೆನ್ನಾಗಿ ಬಂದಿದೆ, ಈ ಥರ ಹೇಳ್ತಾ ಇರ್ತೀವಲ್ವ. ಸೊ ಇಂಗ್ಲೀಷಲ್ಲಿ ಹೇಗೆ ಹೇಳ್ತೀವಿ? ದ ಮೆಹಂದಿ ಕಲರ್ ಇಸ್ ವೆರಿ ಡಾರ್ಕ್. ಇವತ್ತು ಮೆಹಂದಿ ಚೆನ್ನಾಗಿ ಬಂದಿದೆಯಪ್ಪ ಅಂತ ಹೇಳ್ತಾ ಇರ್ತೀವಲ್ವ. ದ ಮೆಹಂದಿ ಕಲರ್ ಇಸ್ ವೆರಿ ಡಾರ್ಕ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಫ್ರೆಂಡ್ಸ್, ನನಗೆ ಸಿಂಪಲ್ ಆಗಿ ಅಂದರೆ ಸರಳವಾಗಿ ಆಕರ್ಷವಾಗಿರೋ ಮೆಹಂದಿ ಡಿಸೈನ್ಸ್ ಅಂದರೆ ಇಷ್ಟ. ಹೇಗೆ ಹೇಳ್ತೀವಿ? ಐ ಲೈಕ್ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಮೆಹಂದಿ ಡಿಸೈನ್ಸ್. ನನಗೆ ಸಿಂಪಲ್ ಆಗಿರಬೇಕು, ಸಿಂಪಲ್ ಆ್ಯಂಡ್ ಆಕರ್ಷವಾಗಿರೋ ಮೆಹಂದಿ ಡಿಸೈನ್ಸ್ ಅಂದರೆ ಇಷ್ಟ. ಐ ಲೈಕ್ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಮೆಹಂದಿ ಡಿಸೈನ್ಸ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಮೆಹಂದಿ ಗಿವ್ಸ್ ಅ ಕೂಲ್ ಫೀಲಿಂಗ್ ಟು ದ ಸ್ಕಿನ್. ಮೆಹಂದಿ ನಮ್ಮ ಬಾಡಿಗೆ, ನಮ್ಮ ಹ್ಯಾಂಡ್ಸ್ಗೆ ತಂಪು ಮಾಡುತ್ತೆ. ಓಕೆನಾ ಫ್ರೆಂಡ್ಸ್? ಮೆಹಂದಿ ಗಿವ್ಸ್ ಅ ಕೂಲ್ ಫೀಲಿಂಗ್ ಟು ದ ಸ್ಕಿನ್. ನಮ್ಮ ಬಾಡಿಗೆ, ನಮ್ಮ ಹ್ಯಾಂಡ್ಸ್ಗೆ ಮೆಹಂದಿ ಅನ್ನೋದು ತಂಪು ಮಾಡುತ್ತೆ, ಕೂಲಾಗಿರುತ್ತೆ, ತಂಪಾಗುತ್ತೆ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ದ ಫ್ರಾಗ್ರೆನ್ಸ್ ಆಫ್ ಮೆಹಂದಿ ಇಸ್ ವೆರಿ ನೈಸ್. ಮೆಹಂದಿ ಸ್ಮೆಲ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಓಕೆನಾ ಫ್ರೆಂಡ್ಸ್? ದ ಫ್ರಾಗ್ರೆನ್ಸ್ ಅಂದರೆ ಫ್ರೆಂಡ್ಸ್ ಸ್ಮೆಲ್, ಒಳ್ಳೆ ಸ್ಮೆಲ್, ಆ ಮೆಹಂದಿ ಸ್ಮೆಲ್. ದ ಫ್ರಾಗ್ರೆನ್ಸ್ ಆಫ್ ಮೆಹಂದಿ ಇಸ್ ವೆರಿ ನೈಸ್. ಮೆಹಂದಿ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಈ ಥರ ಹೇಳುವಾಗ ದ ಫ್ರಾಗ್ರೆನ್ಸ್ ಆಫ್ ಮೆಹಂದಿ ಇಸ್ ವೆರಿ ನೈಸ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಐ ಆಲ್ವೇಸ್ ಅಪ್ಲೈ ಮೆಹಂದಿ ಡ್ಯೂರಿಂಗ್ ಫೆಸ್ಟಿವಲ್ಸ್. ಅಲ್ವಾ ಫ್ರೆಂಡ್ಸ್? ನಾವು ಫೆಸ್ಟಿವಲ್ಸ್ ಟೈಮಲ್ಲಿ ಮೆಹಂದಿ ಹಾಕ್ಕೊತಾ ಇರ್ತೀವಲ್ವ. ಸೊ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ? ಐ ಆಲ್ವೇಸ್ ಅಪ್ಲೈ ಮೆಹಂದಿ ಡ್ಯೂರಿಂಗ್ ಫೆಸ್ಟಿವಲ್ಸ್ ಟೈಮಲ್ಲಿ, ಹಬ್ಬ ಟೈಮಲ್ಲಿ ನಾವು ಮೆಹಂದಿನ ಹಾಕ್ಕೊತಾ ಇರ್ತೀವಿ. ಓಕೆನಾ ಫ್ರೆಂಡ್ಸ್? ಐ ಆಲ್ವೇಸ್ ಅಪ್ಲೈ ಮೆಹಂದಿ ಡ್ಯೂರಿಂಗ್ ಫೆಸ್ಟಿವಲ್ಸ್. ನೆಕ್ಸ್ಟ್, ಲೆಟ್ಸ್ ಅಪ್ಲೈ ಮೆಹಂದಿ ಟುಗೆದರ್. ಬನ್ನಿ ಒಟ್ಟಿಗೆ ನಾವು ಮೆಹಂದಿ ಹಾಕೊಳ್ಳೋಣ. ಇಂಗ್ಲೀಷಲ್ಲಿ ಹೇಗೆ ಹೇಳ್ತೀವಿ? ಲೆಟ್ಸ್ ಅಪ್ಲೈ ಮೆಹಂದಿ ಟುಗೆದರ್. ಬನ್ನಿ ನಾವು ಒಟ್ಟಿಗೆ ಮೆಹಂದಿ ಹಾಕೊಳ್ಳೋಣ. ಲೆಟ್ಸ್ ಅಪ್ಲೈ ಮೆಹಂದಿ ಟುಗೆದರ್. ಓಕೆನಾ ಫ್ರೆಂಡ್ಸ್? ಲೆಟ್ಸ್ ಅಪ್ಲೈ ಮೆಹಂದಿ ಟುಗೆದರ್. ನೆಕ್ಸ್ಟ್ ಫ್ರೆಂಡ್ಸ್, ಈ ಥರ ನಾವು ಕೇಳ್ತಾ ಇರ್ತೀವಲ್ವ, ನಿಮಗೆ ಮೆಹಂದಿ ಡಿಸೈನ್ ಅನ್ನೋದು ಮುಂದೆ ಬೇಕಾ, ನಿಮ್ಮ ಹ್ಯಾಂಡ್ಗೆ ಮುಂದೆ ಬೇಕಾ ಅಥವಾ ಹಿಂದೆ ಬೇಕಾ? ಈ ಥರ ಕ್ವಶನ್ ಕೇಳ್ತಾ ಇರ್ತೀವಲ್ವ. ಸೊ ಹೇಗೆ ಹೇಳ್ತೀವಿ? ಡು ಯು ವಾಂಟ್ ಫ್ರಂಟ್ ಹ್ಯಾಂಡ್ ಆರ್ ಬ್ಯಾಕ್ ಹ್ಯಾಂಡ್ ಡಿಸೈನ್ಸ್? ನಿಮಗೆ ಡಿಸೈನ್ ಅನ್ನೋದು ಫ್ರಂಟ್ ಹ್ಯಾಂಡ್ ಬೇಕಾ, ಮುಂದೆ ಬೇಕಾ ಅಥವಾ ಹಿಂದೆ ಬೇಕಾ? ಡು ಯು ವಾಂಟ್ ಫ್ರಂಟ್ ಹ್ಯಾಂಡ್ ಆರ್ ಬ್ಯಾಕ್ ಹ್ಯಾಂಡ್ ಡಿಸೈನ್ಸ್?
ಓಕೆನಾ ಫ್ರೆಂಡ್ಸ್? ಈ ಥರ ಕ್ವಶನ್ ಕೇಳುವಾಗ ಡು ಯು ವಾಂಟ್ ಫ್ರಂಟ್ ಹ್ಯಾಂಡ್ ಆರ್ ಬ್ಯಾಕ್ ಹ್ಯಾಂಡ್ ಡಿಸೈನ್? ನಿಮಗೆ ಡಿಸೈನ್ ಅನ್ನೋದು ಮೆಹಂದಿ ಡಿಸೈನ್ ಫ್ರಂಟ್ ಹ್ಯಾಂಡ್ ಬೇಕಾ ಅಥವಾ ಬ್ಯಾಕ್ ಹ್ಯಾಂಡ್ ಬೇಕಾ? ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ವಾವ್ ಯುವರ್ ಮೆಹಂದಿ ಲುಕ್ಸ್ ಬ್ಯೂಟಿಫುಲ್. ನಿಮ್ಮ ಮೆಹಂದಿ ಸುಂದರವಾಗಿದೆ. ವಾವ್ ಎಷ್ಟು ಚೆನ್ನಾಗಿದೆಯೋ. ನಿಮ್ಮ ಮೆಹಂದಿ ಡಿಸೈನ್ ಅನ್ನೋದು ಸುಂದರವಾಗಿದೆ, ತುಂಬ ಚೆನ್ನಾಗಿದೆ. ಈ ಥರ ಹೇಳುವಾಗ ವಾವ್ ಯುವರ್ ಮೆಹಂದಿ ಲುಕ್ಸ್ ಬ್ಯೂಟಿಫುಲ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ವೆಯ್ಟ್ ಫಾರ್ ಸಮ್ ಟೈಮ್ ದ ಮೆಹಂದಿ ವಿಲ್ ಡ್ರೈ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಆ ಮೆಹಂದಿ ಅನ್ನೋದು ಡ್ರೈ ಆಗುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಮೆಹಂದಿ ಅನ್ನೋದು ಡ್ರೈ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ವೆಯ್ಟ್ ಫಾರ್ ಸಮ್ ಟೈಮ್ ದ ಮೆಹಂದಿ ವಿಲ್ ಡ್ರೈ. ನೆಕ್ಸ್ಟ್, ಮೈ ಮೆಹಂದಿ ಇಸ್ ನಾಟ್ ಡಾರ್ಕ್, ಎನಿ ಟಿಪ್ಸ್? ಈ ಥರ ಕ್ವಶನ್ ಕೇಳುವಾಗ ಓಕೆನಾ ಫ್ರೆಂಡ್ಸ್? ನನ್ನ ಮೆಹಂದಿ ಅನ್ನೋದು ಚೆನ್ನಾಗಿ ಬಂದಿಲ್ಲ, ಏನಾದರೂ ಸಲಹೆ ಕೊಡ್ತೀರಾ, ಏನಾದರೂ ಟಿಪ್ ಕೊಡ್ತೀರಾ? ಈ ಥರ ಕೇಳುವಾಗ ನನ್ನ ಮೆಹಂದಿ ಅನ್ನೋದು ಚೆನ್ನಾಗಿ ಬಂದಿಲ್ಲ, ನನ್ನ ಮೆಹಂದಿ ಚೆನ್ನಾಗಿ ಬಂದಿಲ್ಲ, ಏನಾದರೂ ಟಿಪ್ ಕೊಡ್ತೀರಾ? ಮೈ ಮೆಹಂದಿ ಇಸ್ ನಾಟ್ ಡಾರ್ಕ್, ಎನಿ ಟಿಪ್ಸ್? ನೆಕ್ಸ್ಟ್ ಫ್ರೆಂಡ್ಸ್, ದ ಮೆಹಂದಿ ಇಸ್ ಸ್ಟಿಲ್ ಫ್ರೆಶ್. ಮೆಹಂದಿ ಅನ್ನೋದು ಇನ್ನೂ ತಾಜಾವಾಗಿದೆ, ಫ್ರೆಶ್ ಆಗಿದೆ. ನನ್ನ ಮೆಹಂದಿ ಇನ್ನೂ ತಾಜಾವಾಗಿದೆ, ಫ್ರೆಶ್ ಆಗಿದೆ. ದ ಮೆಹಂದಿ ಇಸ್ ಸ್ಟಿಲ್ ಫ್ರೆಶ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಫ್ರೆಂಡ್ಸ್ ನೋಡೋಣ. ಡೋಂಟ್ ವಾಶ್ ಯುವರ್ ಹ್ಯಾಂಡ್ಸ್ ಫಾರ್ ಎ ಫ್ಯೂ ಅವರ್ಸ್. ಕೆಲವು ಸಮಯವರೆಗೂ ನಿಮ್ಮ ಕೈಗಳನ್ನು ತೊಳಿಬೇಡಿ. ನಾವು ಮೆಹಂದಿ ಹಾಕ್ಕೊಂಡಿದ್ದೀವಲ್ವ, ಸೊ ಅವಾಗ ಏನು ಹೇಳ್ತೀವಿ? ಕೆಲವು ಸಮಯವರೆಗೂ ನಿಮ್ಮ ಕೈಗಳನ್ನು ತೊಳಿಬೇಡಿ. ಓಕೆನಾ ಫ್ರೆಂಡ್ಸ್? ಡೋಂಟ್ ವಾಶ್ ಯುವರ್ ಹ್ಯಾಂಡ್ಸ್ ಫಾರ್ ಅ ಫ್ಯೂ ಅವರ್ಸ್. ನೆಕ್ಸ್ಟ್, ಯೂಸ್ ಲೆಮನ್ ಆ್ಯಂಡ್ ಶುಗರ್ ಟು ಡಾರ್ಕೆನ್ ದ ಕಲರ್. ನಿಮಗೆ ಮೆಹಂದಿ ಕಲರ್ ಅನ್ನೋದು ಚೆನ್ನಾಗಿ ಬರಬೇಕು, ಡಾರ್ಕಾಗಿ ಬರಬೇಕು ಅಂದರೆ ಲೆಮನ್ ಆ್ಯಂಡ್ ಶುಗರ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇರ್ತಾರೆ ಅಲ್ವಾ ಫ್ರೆಂಡ್ಸ್? ಸೊ ಅವಾಗ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ? ಯೂಸ್ ಲೆಮನ್ ಆ್ಯಂಡ್ ಶುಗರ್ ಟು ಡಾರ್ಕೆನ್ ದ ಕಲರ್. ಕಲರ್ ಬರಬೇಕು ಅಂದರೆ, ನಿಮಗೆ ಡಾರ್ಕ್ ಕಲರ್ ಬರಬೇಕು ಅಂದರೆ ಲೆಮನ್ ಆ್ಯಂಡ್ ಶುಗರ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಯು ಆರ್ ಸೋ ಟ್ಯಾಲೆಂಟೆಡ್ ಇನ್ ಡೂಯಿಂಗ್ ಮೆಹಂದಿ. ನೀನು ಮೆಹಂದಿ ಹಾಕೋದಲ್ಲಿ ತುಂಬ ಟ್ಯಾಲೆಂಟೆಡ್ ನೀನು, ಈ ಥರ ಹೇಳುವಾಗ. ಓಕೆನಾ ಫ್ರೆಂಡ್ಸ್? ನೀನು ಮೆಹಂದಿ ಹಾಕೋದಲ್ಲಿ ತುಂಬ ಟ್ಯಾಲೆಂಟೆಡ್ ಅಂತ ಹೇಳುವಾಗ ಯು ಆರ್ ಸೋ ಟ್ಯಾಲೆಂಟೆಡ್ ಇನ್ ಡೂಯಿಂಗ್ ಮೆಹಂದಿ. ನೆಕ್ಸ್ಟ್, ಮೈ ಮೆಹಂದಿ ಸ್ಟೈನ್ಡ್ ವೆಲ್. ಅಂದರೆ ಫ್ರೆಂಡ್ಸ್, ನಮಗೆ ನಮ್ಮ ಮನೆಯಲ್ಲಿ ಪೇರೆಂಟ್ಸ್ ಆಗಲಿ ಅಥವಾ ದೊಡ್ಡವರು ಹೇಳ್ತಾ ಇರ್ತಾರಲ್ವ, ನಿಮಗೆ ಮೆಹಂದಿ ಅನ್ನೋದು ಚೆನ್ನಾಗಿ ಬಂದರೆ ನಿಮ್ಗೆ ಬರೋ ಹಸ್ಬೆಂಡ್ ಚೆನ್ನಾಗಿ ನೋಡ್ಕೊತಾರೆ, ಚೆನ್ನಾಗಿರ್ತಾರೆ, ಅವರು ಚೆನ್ನಾಗಿ ನೋಡ್ಕೊತಾರೆ ಅಂತ ಹೇಳ್ತಾ ಇರ್ತಾರಲ್ವ. ಸೊ ಅದನ್ನು ಅಂದರೆ ಫ್ರೆಂಡ್ಸ್, ಮೆಹಂದಿ ಚೆನ್ನಾಗಿ ಬಂದಿದೆ ಅಂದರೆ ಹಬ್ಬಿದೆ ಅಂತ ಹೇಳ್ತಾ ಇರ್ತೀವಲ್ವ, ಸೊ ಅದನ್ನು ಸ್ಟೈನ್ಡ್ ಅಂತ ಹೇಳ್ತೀವಿ. ಮೈ ಮೆಹಂದಿ ಸ್ಟೈನ್ಡ್ ವೆಲ್. ನನ್ನ ಮೆಹಂದಿ ಚೆನ್ನಾಗಿ ಹಬ್ಬಿದೆ. ಹಬ್ಬಿದೆ ಅಂದರೆ ಚೆನ್ನಾಗಿ ಬಂದಿದೆ, ನನ್ನ ಕಲರ್ ಚೆನ್ನಾಗಿ ಬಂದಿದೆ. ಓಕೆನಾ ಫ್ರೆಂಡ್ಸ್? ನಿಮಗೂ ಗೊತ್ತಿರುತ್ತಲ್ವ, ಈ ಥರ ಮೆಹಂದಿ ಅನ್ನೋದು ಚೆನ್ನಾಗಿ ಬಂದರೆ, ನಮ್ಮ ಮೆಹಂದಿ ಹಾಕ್ಕೊಂಡಿರೋದು ಚೆನ್ನಾಗಿ ಹಬ್ಬಿದೆ, ಚೆನ್ನಾಗಿ ಬಂದಿದೆ ಅಂದರೆ ಒಳ್ಳೆ ಹಸ್ಬೆಂಡ್ ಬರ್ತಾರೆ, ಈ ಥರ ಹೇಳ್ತಾ ಇರ್ತಾರಲ್ವ. ಸೊ ಅದನ್ನು ನಾವು ಹಬ್ಬಿದೆ ಅಂತ ಹೇಳುವಾಗ ಸ್ಟೈನ್ಡ್ ಅಂತ ಹೇಳ್ತೀವಿ. ಓಕೆನಾ ಫ್ರೆಂಡ್ಸ್? ಮೈ ಮೆಹಂದಿ ಸ್ಟೈನ್ಡ್ ವೆಲ್. ನನ್ನ ಮೆಹಂದಿ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಹಬ್ಬಿದೆ, ಈ ಥರ ಹೇಳುವಾಗ. ಓಕೆನಾ ಫ್ರೆಂಡ್ಸ್? ಮೈ ಮೆಹಂದಿ ಸ್ಟೈನ್ಡ್ ವೆಲ್. ನೆಕ್ಸ್ಟ್, ದ ಕಲರ್ ಆಫ್ ಮೆಹಂದಿ ಫೇಡ್ಸ್ ಆಫ್ಟರ್ ಎ ಫ್ಯೂ ಡೇಸ್. ಕೆಲವು ದಿನಗಳಾದಮೇಲೆ ಮೆಹಂದಿ ಕಲರ್ ಅನ್ನೋದು ಹೋಗುತ್ತೆ ಅಲ್ವಾ ಫ್ರೆಂಡ್ಸ್? ಕೆಲವು ದಿನಗಳಾದಮೇಲೆ ದಿನಗಳು ಹೋಗ್ತಾ ನಂಗೆ ಮೆಹಂದಿ ಡಿಸೈನ್ ಕಲರ್ ಅನ್ನೋದು ಹೋಗುತ್ತೆ, ಫೇಡ್ ಆಗುತ್ತೆ. ಸೊ ಇದನ್ನು ಹೇಗೆ ಹೇಳ್ತೀವಿ? ದ ಕಲರ್ ಆಫ್ ಮೆಹಂದಿ ಫೇಡ್ಸ್. ಫೇಡ್ಸ್ ಅಂದರೆ ನಿಧಾನಕ್ಕೆ ಕಲರ್ ಅನ್ನೋದು ಹೋಗೋದು. ಫೇಡ್ಸ್ ಆಫ್ಟರ್ ಫ್ಯೂ ಡೇಸ್. ಓಕೆನಾ ಫ್ರೆಂಡ್ಸ್? ಸೊ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಬೈ, ಟೇಕ್ ಕೇರ್.